ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೆರೆಯ ರಾಜ್ಯಗಳಾದ ಕೇರಳ ಮತ್ತು ತಮಿಳುನಾಡಿನ ಬಳಿಕ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಜಟಾಪಟಿ ಜೋರಾಗಿದೆ. ಅದಕ್ಕೆ ಕಾರಣವಾಗಿದ್ದು ನಿನ್ನೆಯ ವಿಶೇಷ ಅಧಿವೇಶನದ ಆರಂಭದ ದಿನ. ಮೊದಲನೇ ದಿನ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಬರ್ತಾರೋ ಇಲ್ವೋ ಅಂತಲೇ ಪ್ರಶ್ನೆ ಇತ್ತು. ಕೊನೆಗೂ ಕೂಡ ಬಂದರು. ಆದರೆ ಸರ್ಕಾರ ಬರ್ಕೊಟ್ಟಂತಹ ಭಾಷಣವನ್ನು ಅವರು ಓದದೆ ಅಲ್ಲಿಂದ ಹೊರಟರು. ಅದಾದ ನಂತರ ಶುರುವಾಗಿರುವಂಥದ್ದು ಗವರ್ನರ್ ವರ್ಸಸ್ ಗವರ್ನಮೆಂಟ್ ಫೈಟ್. ಇವತ್ತು ಸದನದಲ್ಲಿ ರಾಜ್ಯಪಾಲರ ವಿರುದ್ಧ ವಿಚಾರ ಸದ್ದಾಗಿದೆ. ರಾಜ್ಯಪಾಲರ ನಡೆಗೆ ರಾಜ್ಯ ಸರ್ಕಾರ ಈಗಾಗಲೇ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಜೊತೆಗೆ ಖಂಡನಾ ನಿರ್ಣಯ ಮಂಡನೆಗೆ ಮುಂದಾಗಿದೆ ಸರ್ಕಾರ ಮತ್ತು ವಿಪಕ್ಷಗಳ ಜಟಾಪಟಿಗೆ ವೇದಿಕೆಯಾಗುವ ಸಾಧ್ಯತೆ ಇದೆ ಸದನ. ಇವತ್ತು ಉಭಯ ಸದನದಲ್ಲಿ ಗದ್ದಲ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ರಾಜ್ಯಪಾಲರ ನಡೆ ಸರಿಯಿಲ್ಲ ಅಂತ ಆಡಳಿತ ಪಕ್ಷವು, ಮತ್ತೊಂದು ಕಡೆ ಕಾಂಗ್ರೆಸ್ ಸದಸ್ಯರ ನಡೆ ಸದನದ ಒಳಗೆ ಸರಿಯಿಲ್ಲ ಅಂತ ವಿರೋಧ ಪಕ್ಷವು ಕೂಡ ಜಿದ್ದಿಗೆ ಬಿಟ್ಟಿದ್ದಾರೆ. ನೆನ್ನೆ ನೀವು ನೋಡಿದ್ರಿ ಅನ್ಸುತ್ತೆ, ರಾಜ್ಯಪಾಲರು ಭಾಷಣ ಮುಗಿಸಿ ಹೋಗಬೇಕಾದ್ರೆ ಬಿ ಕೆ ಹರಿಪ್ರಸಾದ್ರಂಥ ಸೀನಿಯರ್ ಮೆಂಬರ್ಗಳೆಲ್ಲ ಯಾವ ರೀತಿ ಬಿಹೇವ್ ಮಾಡಿದ್ರು ಅಂತ ತಾವು ನೋಡಿದ್ದೀರಾ. ಇದನ್ನು BJPಯವರು ಖಂಡಿಸಿದ್ದಾರೆ. ಆದರೆ ರಾಜ್ಯಪಾಲರು ಸಾಂವಿಧಾನಿಕ ಬಿಕ್ಕಟ್ಟನ್ನು ಉಂಟು ಮಾಡಿದ್ದಾರೆ, ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿದ್ದಾರೆ, ನಾವು ಕೊಟ್ಟ ಭಾಷಣವನ್ನು ಅವರು ಓದಲಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನ ಆರೋಪ. ಹಾಗಾಗಿ ಇವತ್ತು ಖಂಡನಾ ನಿರ್ಣಯ ಮಂಡನೆ ಮಾಡುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು ಖಂಡನ ನಿರ್ಣಯದ ಉದ್ದೇಶ ಏನಾಗಿರುತ್ತೆ? ಒಂದು, ರಾಜ್ಯಪಾಲರ ಅಧಿಕಾರದ ವ್ಯಾಪ್ತಿ ಏನು ಅನ್ನೋದನ್ನ ನೋಡೋದು, ಚರ್ಚೆ ಮಾಡೋದು. ಇನ್ನೊಂದು, ಕರ್ತವ್ಯ ಲೋಪ ಅನ್ನೋದು ಯಾವ ಹಂತದಲ್ಲಿ ಆಯ್ತು ಮತ್ತು ಯಾವ ಇಶ್ಯೂಗೆ ಸಂಬಂಧಪಟ್ಟಂತೆ ಇದೆಲ್ಲ ಸ್ಟಾರ್ಟ್ ಆಯ್ತು. ಇದನ್ನ ಜನಾಂದೋಲನದ ರೀತಿ ತೋರಿಸ್ಬೇಕು ಅಂದ್ರೆ ಅದು ಸೆಷನ್ಗಿಂತ ಉತ್ತಮವಾದ ಜಾಗ ಇಲ್ಲ. ಹೀಗಾಗಿ ಇಡೀ ವೇದಿಕೆಯ ಉಪಯೋಗವನ್ನು ಮಾಡ್ಕೊಳ್ಬೇಕು ಅಂತ ಕಾಂಗ್ರೆಸ್ನವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಕಾನೂನು ಹೋರಾಟ ಮಾಡ್ತಾರಾ? ಇದೊಂದು ಕ್ವೆಶ್ಚನ್ ಮಾರ್ಕ್ ಇದೆ. ಮುಂದಿನ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಕೊಡ್ತೀವಿ. ಅದ್ರ ಜೊತೆಗೆ ಖಂಡನ ನಿರ್ಣಯವನ್ನ ಮಾಡೋದ್ರ ಮೂಲಕ, ವ್ಯಕ್ತಪಡಿಸೋದ್ರ ಮೂಲಕ ರಾಜ್ಯಪಾಲರಿಗೆ ಮುಜುಗರವನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ, ಹೋರಾಟವನ್ನ ಜೀವಂತವಾಗಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಇಡಬಹುದು ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಕಾನೂನು ಹೋರಾಟದ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆ ಯಾಕಿದೆ ಅಂತ ಕೇಳಿದ್ರೆ, ಅವ್ರು ಬಂದ್ರು, ಭಾಷಣದ 2 ಸಾಲು ಓದಿದ್ರು ಕೂಡ ಸಭಾಪತಿಗಳು ನೆನೆ ಹೇಳ್ತಾ ಇದ್ರು, ಪರಿಷತ್ನಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಅವ್ರು ಬಂದು 2 ಲೈನ್ ಓದಿದ್ರು ಅದು ಭಾಷಣ ಮಾಡ್ದಂಗೆ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಸಭಾಪತಿಗಳೇ ಹಂಗೆ ಹೇಳಿರ್ಬೇಕಾದ್ರೆ, ಒಂದು ಕ್ಲಾರಿಟಿ ಕೊಟ್ಟಿರ್ಬೇಕಾದ್ರೆ ಕಾನೂನು ಹೋರಾಟ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಬಟ್ ಸೆಷನ್ನಲ್ಲಿ ಗವರ್ನರ್ ಅವರ ಅಧಿಕಾರದ ವ್ಯಾಪ್ತಿ ಬಗ್ಗೆ ಅಂತೂ ಚರ್ಚೆ ಆಗತ್ತೆ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 16 ಇದೆ, ಕಂಪ್ಲೀಟ್ ರಾಜ್ಯ ಸರ್ಕಾರ ಬರಕೊಟ್ಟ ಭಾಷಣವನ್ನೇ ಓದಬೇಕು ರಾಜ್ಯಪಾಲರು ಅಂತ ಇಲ್ಲ ಅಂತ ಇದೆ. ಸೊ ಹಾಗಾಗಿ ಕಾನೂನು ಹೋರಾಟ ಹೇಗಾಗುತ್ತೆ ನೋಡೋಣ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಈಗ ಟೆಕ್ನಿಕಲ್ ಆಗಿ ಗವರ್ನರ್ ತಪ್ಪು ಮಾಡಿದ್ದಾರಾ ಅಂತ ನೋಡಿದ್ರೆ, ಟೆಕ್ನಿಕಲ್ ಆಗಿ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಆದರೆ ಸರ್ಕಾರ ಹೇಳಿದ್ದಂತೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಖಂಡನಾ ನಿರ್ಣಯವನ್ನು ವ್ಯಕ್ತಪಡಿಸೋ ಸಾಧ್ಯತೆ ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಮುಜುಗರ ತರೋ ನಿಟ್ಟಿನಲ್ಲಿ ಯಾವ ಹೋರಾಟವನ್ನು ಮಾಡುತ್ತೆ ಮತ್ತು ಈ ಹೋರಾಟದಿಂದ ಸರ್ಕಾರಕ್ಕಾಗುವ ಲಾಭ ಏನು ಅಂತ? ಮಮತಾ, ರಾಜ್ಯಪಾಲರು ನಿನ್ನೆ ಏನು ನಡೆ ತೋರಿಸಿದ್ದಾರೆ ಅದು ಸಂವಿಧಾನದ ವಿಧಿ 176.1 ಸ್ಪಷ್ಟ ಉಲ್ಲಂಘನೆ ಅಂತೂ ಅಲ್ಲ. ಲೋಪ ಆಗಿದೆ, ಗಂಭೀರ ಲೋಪ ಅಲ್ಲ. ಈ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳನ್ನು ಮುಂದಿಟ್ಕೊಂಡು ಕೋರ್ಟ್ಗಳು ಕೂಡ ಸಾಕಷ್ಟು ಜಿಜ್ಞಾಸೆಯಲ್ಲಿ ಚರ್ಚೆಗಳು ಮಾಡಿದ್ದಾವೆ, ಸಾಕಷ್ಟು ನಿರ್ದೇಶನಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಗಂಭೀರ ಲೋಪ ಅಲ್ಲ. ಜೊತೆಗೆ ಇದನ್ನು ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನುವಂಥ ಗೊಂದಲ ಸರ್ಕಾರದಲ್ಲೇ ಇದೆ. ಯಾಕೆಂದರೆ ಸಂವಿಧಾನದ ಉಲ್ಲಂಘನೆ ಇಲ್ಲ ಅಂತೂ ಆಗಿಲ್ಲ. ರಾಜ್ಯಪಾಲರು ಆ ಸಂವಿಧಾನದ ವಿಧಿ ಪ್ರಕಾರ ಬಂದಿದ್ದಾರೆ, ಭಾಷಣ ಮಾಡಿದ್ದಾರೆ, ಹೋಗಿದ್ದಾರೆ. ಆದರೆ ಏನು ಭಾಷಣ ಮಾಡಿದ್ದಾರೆ ಅನ್ನೋದು ಅವರು ವಿವೇಚನೆಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಅದಷ್ಟೇ ಸ್ಪಷ್ಟ ಆಗಿರುವಂಥದ್ದು. ಅದರಲ್ಲಿ ರಾಷ್ಟ್ರಗೀತೆ ಆಗೋಕ್ಕೆ ಮುನ್ನವೇ ಅವರು ಹೋಗಿದ್ದಾರೆ ಅನ್ನುವಂಥ ಇನ್ನೊಂದು ಆರೋಪವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ಮುಖ್ಯವಾಗಿ 2 ಭಾಷಣ ಕಂಪ್ಲೀಟಾಗಿ ಓದಲಿಲ್ಲ ಸರ್ಕಾರ ಬರೆದುಕೊಡಂತಹ ಭಾಷಣ. ಇನ್ನೊಂದು ಕಡೆ ರಾಷ್ಟ್ರಗೀತೆ ಗಾಯನಕ್ಕೆ ಮುಂಚೆನೇ ಹೋಗಿದ್ದಾರೆ, ಆ ರಾಷ್ಟ್ರಗೀತೆಗೂ ಕೂಡ ಅಗೌರವ ತೋರಿಸಿದ್ದಾರೆ, ಸದನಕ್ಕೂ ಅಗೌರವ ತೋರಿಸಿದ್ದಾರೆ, ಸಂವಿಧಾನಕ್ಕೂ ಕೂಡ ಅಗೌರವ ತೋರಿಸಿದ್ದಾರೆ ಅನ್ನುವಂಥ 3 ಆರೋಪಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಈ ಸಂಬಂಧಪಟ್ಟಂತೆ ಉಭಯ ಸದನಗಳಲ್ಲೂ ಕೂಡ ಖಂಡನಾ ನಿರ್ಣಯ ತೆಗೆದುಕೋಬೇಕು, ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಬೇಕು, ವಾಪಸ್ ಕರೆಸ್ಕೊಳ್ಳಿ ರಾಜ್ಯಪಾಲರನ್ನ ಅನ್ನುವಂತಹ ಒತ್ತಾಯ ಮಾಡಬೇಕು ಅನ್ನುವಂಥ ನಿರ್ಧಾರದಲ್ಲಿದೆ.
ಇದೆ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಕಾನೂನು ಹೋರಾಟ ಬಗ್ಗೆ, ಖಂಡನ ನಿರ್ಣಯ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ 28ನೇ ತಾರೀಕು ಚರ್ಚೆ ಆಗುತ್ತೆ. ಈ ಎಲ್ಲ ತಯಾರಿಯನ್ನು ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ. ಮುಖ್ಯವಾಗಿ ಉಭಯ ಕಲಾಪಗಳಲ್ಲಿ ಖಂಡನ ನಿರ್ಣಯ ತೆಗೆದುಕೊಳ್ತಾ ಇದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜಟಾಪಟಿ, ವಾಕ್ಸಮರಕ್ಕೂ ಕೂಡ ವೇದಿಕೆ ಆಗುತ್ತೆ ಉಭಯ ಕಲಾಪಗಳು. ಒಟ್ಟಾರೆಯಾಗಿ ರಾಜ್ಯಪಾಲರ ನಡೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲೇ ಕೆರಳಿಸಿರುವಂಥದ್ದು. ಹೈಕಮಾಂಡಿನಲ್ಲೂ ಕೂಡ ಕೆಲವು ಸೂಚನೆಗಳು ಬಂದಿದ್ದಾವೆ. ಇತ್ತ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ಗೆ ಬಿಜೆಪಿ, ಜೆಡಿಎಸ್ ಕೂಡ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಅವರು ಕೂಡ ರಾಜ್ಯಪಾಲರನ್ನ ಅಡ್ಡಗಟ್ಟಿದ್ದು ಸಂವಿಧಾನಾತ್ಮಕ ಸ್ಥಾನದಲ್ಲಿರುವಂತಹ ರಾಜ್ಯಪಾಲರಿಗೆ ಅಗೌರವ ತೋರಿಸಿದ್ದಾರೆ ಕಾಂಗ್ರೆಸ್ ಶಾಸಕರು. ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೋಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಅವರು ಕೂಡ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಮತ್ತೆ ಮಂಗಳವಾರ ಎರಡೂ ದಿನವೂ ಕೂಡ ಒಂದು ರೀತಿಯಲ್ಲಿ ವೇದಿಕೆ, ಉಭಯ ಕಲಾಪಗಳ ವೇದಿಕೆ ರಣಾಂಗಣ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಮಮತಾ, ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಇವತ್ತು ಕಲಾಪ ಆರಂಭ ಆದ ನಂತರ ಸಹಜವಾಗಿ ಇವರು ವಿಶೇಷ ಅಧಿವೇಶನ ಕರೆದಿದ್ದೇ ಜಿ ವಿರುದ್ಧದ ಒಂದು ಇದಕ್ಕೋಸ್ಕರ. ಸೊ ಹಾಗಾಗಿ ನೀವೇನು ಹೇಳಿದ್ರೂ ಕೂಡ ರಾಜ್ಯಪಾಲರು ಪಪೆಟ್ ಅಲ್ಲ ಸರ್ಕಾರದ ಕೈನಲ್ಲಿ ಅಂತಕ್ಕಂಥದ್ದು ಕೆಲವರ ವಾದವಾಗಿದೆ.